ನಮಸ್ಕಾರ. ಭಾರತದ ಅಬ್ಬರದ ಆಟಕ್ಕೆ ಕಿವೀಸ್ ತಂಡ ಧೂಳಿಪಟ. ಫೈನಲ್ ಪಂದ್ಯವನ್ನ ಗೆದ್ದು ಚಾಂಪಿಯನ್ ಆಗಿ ಚರಿತ್ರೆ ಸೃಷ್ಟಿಸಿತು ಟೀಮ್ ಇಂಡಿಯಾ. ಕೊನೆಯಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ T20 ವಿಶ್ವಕಪ್ನ ಫೈನಲ್ ಪಂದ್ಯದ ರೋಚಕ ಹೈಲೈಟ್ಸ್ ಹೇಗಿತ್ತು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಭಾರತ ಕಪ್ ಗೆದ್ದಿರುವುದಕ್ಕಾಗಿ ಜೈ ಹಿಂದ್ ಎಂದು ಕಾಮೆಂಟ್ ಮಾಡಿ. ಹೌದು, ಅಹಮದಾಬಾದ್ನಲ್ಲಿ ಹರ್ಷೋದ್ಗಾರ ಮುಗಿಲಿದೆ. ಹಿಸ್ಟ್ರಿ ಡಿಫೀಟ್ ಮಾಡಿ ಇದೀಗ ಟೀಮ್ ಇಂಡಿಯಾ ಹಿಸ್ಟ್ರಿ ರಿಪೀಟ್ ಮಾಡಿದೆ. ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದ ಟೀಮ್ ಇಂಡಿಯಾ ಮತ್ತೊಮ್ಮೆ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ತವರಿನಲ್ಲಿ ಟ್ರೋಫಿ ಗೆದ್ದ ಭಾರತ ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದು ಇದೀಗ ಚರಿತ್ರೆ ನಿರ್ಮಿಸಿದೆ. ಅಹಮದಾಬಾದ್ ಸ್ಟೇಡಿಯಂನ ಜಿಂಕ್ಸ್ ಬ್ರೇಕ್ ಮಾಡುವ ಮೂಲಕ ಮತ್ತೊಂದು ಐಸಿಸ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಅದಲ್ಲದೆ ನ್ಯೂಜಿಲೆಂಡ್ ತಂಡವನ್ನ ಮೊದಲ ಬಾರಿಗೆ ಐಸಿಸಿ T20 ವಿಶ್ವಕಪ್ನಲ್ಲಿ ಸೋಲಿಸಿ ಇತಿಹಾಸ ನಿರ್ಮಿಸಿ ಚಾಂಪಿಯನ್ ಆಗಿ ಇದೀಗ ಟೀಮ್ ಇಂಡಿಯಾ ಹೊರಹೊಮ್ಮಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಅಹಮದಾಬಾದ್ನಲ್ಲಿ ಆರಂಭಗೊಂಡ ಈ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡಕ್ಕೆ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ ಭದ್ರ ಬುನಾದಿಯನ್ನ ಹಾಕಿಕೊಡ್ತಾರೆ. ಪವರ್ ಪ್ಲೇನಲ್ಲಿ 92 ರನ್ ಬಾರಿಸುವ ಮೂಲಕ ಕಿವೀಸ್ ತಂಡವನ್ನ ಧ್ವಂಸ ಮಾಡಿದರು ಸ್ನೇಹಿತರೆ. ಇದಲ್ಲದೆ ಇವರಿಬ್ಬರು ಮೊದಲ ವಿಕೆಟ್ಗೆ 98 ರನ್ಗಳ ಜೊತೆಯಾಟವನ್ನ ಹಂಚಿಕೊಳ್ತಾರೆ. ಈ ಮಧ್ಯೆ ಅಭಿಷೇಕ್ ಶರ್ಮಾ ಕೇವಲ 18 ಎಸೆತಗಳಿಂದ ಅರ್ಧಶತಕ ಸಿಡಿಸಿ ಫಾಸ್ಟೆಸ್ಟ್ ಆಫ್ ಸೆಂಚುರಿ ಬಾರಿಸುತ್ತಾರೆ ಸ್ನೇಹಿತರೆ. ಅಂತಿಮವಾಗಿ ಅಭಿಷೇಕ್ 52 ರನ್ ಬಾರಿಸಿ ವಿಕೆಟ್ ತಪ್ಪಿಸುತ್ತಾರೆ. ಅದಾದ ನಂತರ ಮತ್ತೋರ್ವ ಓಪನರ್ ಸಂಜು ಸ್ಯಾಮ್ಸನ್ 89 ರನ್ಗಳ ಬಿರುಸಿನ ಇನ್ನಿಂಗ್ಸ್ ಆಡಿದರೆ ಇಶಾನ್ ಕಿಶನ್ 54 ರನ್ಗಳ ಹೊಡಿಬಡಿ ಆಟವಾಡುತ್ತಾರೆ. ಇನ್ನು ಕೊನೆ ಹಂತದಲ್ಲಿ ಶಿವಮ್ ದುಬೆ ಲಾಸ್ಟ್ ಓವರ್ಗಳಲ್ಲಿ 26 ರನ್ ಬಾರಿಸುವ ಮೂಲಕ ತಂಡವನ್ನ 255 ರನ್ಗಳಿಗೆ ಕೊಂಡೊಯ್ಯುತ್ತಾರೆ, ಅದು 20 ಓವರ್ಗಳಲ್ಲಿ. ಅತ್ತ ಜಿಮಿ ನಿಶಾಮ್ ರವರು ಒಂದೇ ಓವರ್ನಲ್ಲಿ 3 ವಿಕೆಟ್ ಕಬಳಿಸಿ ಮಿಂಚಿದರು. ಇನ್ನು ಈ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತಹ ಕಿವೀಸ್ ತಂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿತ್ತು. ಮೊದಲ ಓವರ್ನಲ್ಲಿ ಕ್ಯಾಚ್ ಡ್ರಾಪ್ ಆದ್ರೂ ಕೂಡ ಸೆಕೆಂಡ್ ಓವರ್ನಲ್ಲಿ ಅಕ್ಷರ್ ಪಟೇಲ್ ಬಿಗ್ ಬ್ರೇಕ್ ಥ್ರೂ ತಂದುಕೊಡ್ತಾರೆ. ಫಿನ್ ಅಲೆನ್ 9 ರನ್ ಬಾರಿಸಿ ವಿಕೆಟ್ ತಪ್ಪಿಸುತ್ತಾರೆ. ಅದಾದ ಬಳಿಕ ರಚಿನ್ ರವೀಂದ್ರ ಕೂಡ 1 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರೆ ಗ್ಲೆನ್ ಫಿಲಿಪ್ಸ್ ಕೂಡ 5 ರನ್ ಬಾರಿಸಿ ಅಕ್ಷರ್ ಪಟೇಲ್ ಅವರಿಗೆ 2ನೇ ಬಲಿಯಾಗ್ತಾರೆ. ಇದರೊಂದಿಗೆ ಪವರ್ ಪ್ಲೇನಲ್ಲಿ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು. ಆದ್ಯಾಗೂ ಮತ್ತೊಂದು ಕಡೆ ಟಿಮ್ ಸೆಫರ್ಟ್ ಅರ್ಧಶತಕ ಬಾರಿಸಿ ಏಕಾಂಗಿ ಹೋರಾಟ ನಡೆಸಿದರು. ಆದ್ಯಾಗೂ ಅವರಿಗೆ ವರುಣ್ ಚಕ್ರವರ್ತಿ ಪೆವಿಲಿಯನ್ ಹಾದಿ ತೋರಿಸುತ್ತಾರೆ ಸ್ನೇಹಿತರೆ. ಈ ಮಧ್ಯೆ ನಾಯಕ ಮಿಚೆಲ್ ಸ್ಯಾಂಟ್ನರ್ ಕೂಡ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ್ರು ಅಂತಾನೆ ಹೇಳಬಹುದು. ಮತ್ತು ಜಸ್ಪ್ರೀತ್ ಬುಮ್ರಾ ಒಂದೇ ಓವರ್ ನಲ್ಲಿ 2 ವಿಕೆಟ್ ಪಡೆಯುವ ಮೂಲಕ ಪಂದ್ಯದ ಸಂಪೂರ್ಣ ದಿಕ್ಕನ್ನೇ ಬದಲಿಸಿ ಬಿಡುತ್ತಾರೆ. ಮಿಚೆಲ್ ಸ್ಯಾಂಟ್ನರ್ 43 ರನ್ ಬಾರಿಸಿ ಔಟ್ ಆಗುವುದರೊಂದಿಗೆ ಕಿವೀಸ್ ತಂಡದ ಬ್ಯಾಟಿಂಗ್ ಬೆನ್ನೆಲುಬೆ ಮುರಿದು ಬಿದ್ದಿತ್ತು ಸ್ನೇಹಿತರೆ. ಅದಾದ ಬಳಿಕ ಲೋವರ್ ಆರ್ಡರ್ ನಲ್ಲಿ ಬಂದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ 2 ಅಂಕಿ ಮೊತ್ತ ಕಲೆ ಹಾಕಲಾಗದೆ ಪತನವಾಯಿತು. ಇದರೊಂದಿಗೆ ಕಿವೀಸ್ ತಂಡ 19 ಓವರ್ಗಳಲ್ಲಿ ಕೇವಲ 159 ರನ್ಗಳಿಗೆ ಆಲ್ಔಟ್ ಆಗುವುದರೊಂದಿಗೆ ಈ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ 96 ರನ್ಗಳ ಬೃಹತ್ ಅಂತರದ ಬಿಗ್ ವಿಕ್ಟರಿ ದಾಖಲಿಸಿದೆ ಸ್ನೇಹಿತರೆ. ಇದರೊಂದಿಗೆ ಟೀಮ್ ಇಂಡಿಯಾ ಚರಿತ್ರೆ ಡಿಫೀಟ್ ಮಾಡಿ ಇದೀಗ ಹೊಸ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳಬಹುದು. ಇನ್ನಿತ್ತ ಭಾರತ ತಂಡದ ಪರ ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ 4 ಹಾಗೂ ಅಕ್ಷರ್ ಪಟೇಲ್ 3 ವಿಕೆಟ್ ಕಿತ್ತು ಮಿಂಚಿದರೆ ವರುಣ್ ಚಕ್ರವರ್ತಿ, ಅಭಿಷೇಕ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ತಲಾ 1 ವಿಕೆಟ್ ಪಡೆದು ಮಿಂಚಿದ್ದಾರೆ ಬಂಧುಗಳೇ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.